ಇಂಟರ್ನ್ಯಾಷನಲ್ ನ್ಯೂಸ್ ತೋರಿಸ್ಬೇಕಂದ್ರೆ ಇನ್ನೊಂದು ತಾಸು ತೋರಿಸ್ಬೋದು, ಅಷ್ಟಿದೆ. ಆದರೆ ಸೀದಾ ಶಿವಮೊಗ್ಗಕ್ಕೆ ಬನ್ನಿ. ನಿನ್ನೆ ಹೆಂಗೆ ಚಿಕ್ಕಬಳ್ಳಾಪುರ ಪಕ್ಕದ ಅಲಿಪುರದಲ್ಲಿ ನಡೀತಲ್ಲ ಪ್ರತಿಭಟನೆ, ಅದೇ ಮಾದರಿಯ ಪ್ರತಿಭಟನೆ ಶಿವಮೊಗ್ಗದಲ್ಲಿ. ಅಷ್ಟು ದೊಡ್ಡ ಸಂಖ್ಯೆ ಇಲ್ಲ. ಅಲಿಪುರ ಇಟ್ ಇಸ್ ಅ ಶಿಯಾ ಗ್ರಾಮ. ಇಲ್ಲೊಬ್ಬ ಮಹಿಳೆ ಮಾತಾಡಿದ್ರು, ಸಾನಿಯಾ ಜಹರಾನ್ ಅಂತ. ನಮಗೆ ನಮ್ಮ ತಂದೆಗಿಂತ ಖಮೇನಿಯೇ ಮುಖ್ಯ ಆಗಿದ್ದರು. ಖಮೇನಿಗೋಸ್ಕರ ನಾವು ಜೀವ ಕೊಡೋದಕ್ಕೆ ರೆಡಿ ಇದ್ದೀವಿ. ನಮ್ಮ ರಕ್ತದಲ್ಲಿದೆ, ಸರೆಂಡರ್ ಆಗೋ ಮಾತೇ ಇಲ್ಲ. ಏನಿದ್ರೂ ಶಹೀದ್ ಆಗ್ತೀವಿ. ಎಷ್ಟು ಜನ ಸಾಯಿಸ್ತಾರೆ ಸಾಯಿಸಲಿ. ಒಂದೊಂದು ಮನೆಯಿಂದ 100 ಮಕ್ಕಳನ್ನು ಹುಟ್ಟಿಸ್ತೀವಿ. ನಾವು ಮಕ್ಕಳನ್ನು ಹುಟ್ಟಿಸ್ತೀವಿ, ಹುಸೇನಿಯನ್ನಾಗಿಸ್ತೀವಿ. ಕೇಳಿಸ್ಕೊಳ್ಳಿ ಒಮ್ಮೆ. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಸುಪ್ರೀಂ ಲೀಡರ್ ಸೈಯದ್ ಅಲಿ ಖಾಮೆನಾಯಿ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಶಿಯಾ ಸಮುದಾಯದವರು ನಮಗೆ ತಂದೆಕ್ಕಿಂತ ಮುಖ್ಯ ಆಗಿದ್ರು. ಅವರು ಭೇದ ಭಾವನ ಏನು ನೋಡಿಲ್ಲ. ಶಿಯಾ ಸುನ್ನಿ ಹಿಂದೂ ಧರ್ಮ ಅಂತ ಅವ್ರು ಏನು ಭೇದ ಭಾವ ಮಾಡಿಲ್ಲ. ಫ್ರೀ ಫಿಲಿಸ್ತೀನಿಗೆ ಕೊಟ್ಟಿದ್ದಾರೆ. ಅವರು ಫಿಲಿಸ್ತೀನಿಗೆ ಯಾರು 56 ಕಂಟ್ರಿ ಅವನು ಯಾರು ನಿಂತಿಲ್ಲ ಫಿಲಿಸ್ತೀನಿಗೆ. ಇವರೊಬ್ಬರೇ ನಿಂತಿ ಇವರು ಎಷ್ಟು ಜೀವ ಹೋದ್ರೂ ಪರವಾಗಿಲ್ಲ ಅಂತ ಅವರಿಗೋಸ್ಕರ ನಮ್ಮ ಜೀವ ಕೊಡಕ್ಕೂ ನಾವು ರೆಡಿ ಇದ್ದೀವಿ. ನಮಗೆ ಜಸ್ಟಿಸ್ ಬೇಕು, ನಮಗೆ ನ್ಯಾಯ ಬೇಕು. ಅವ್ರು ಹೇಗೆ ಸಾಯಿಸಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ನಮ್ದು ರಕ್ತದಲ್ಲಿ ಸಹ ಸರೆಂಡರ್ ಆಗೋದು ಮಾತೇ ಇಲ್ಲ. ಏನಿದ್ರು ನಾವು ಶಹೀದ್ ಆಗ್ತೀವಿ. ಅವ್ರು ನಮಗೆ ಎಷ್ಟು ಸಾಯಿಸ್ತಾರೋ ಸಾಯಿಸ್ಲಿ ಸರ್. ಒಂದೊಂದು ಮನೆಯಿಂದ ನಾವು 100 ಮಕ್ಕಳನ್ನು ಹುಟ್ಟಿಸ್ತೀವಿ. ನಮಗೆ ಅಷ್ಟೊಂದು ಇದ್ದಿದೆ ಸರ್. ನಮಗೆ ಎಷ್ಟು ಅವ್ರು ಸಾಯಿಸ್ತಾರೋ ನಮಗೆ ಸಾಯಿಸ್ಲಿ. ಒಂದೊಂದು ಮನೆಯಿಂದ ನಾವು ಹುಸೈನಿ ಫಾಯ್ದಾ ಮಾಡ್ತೀವಿ. ಹುಸೈನಿ ಆಗಿದ್ದೀವಿ, ಹುಸೈನಿಯಾಗಿ ನಾವು ಸಾಯಿಸ್ತೀವಿ. ನಾವು ಅವ್ರ ತರ ಗೀದರ್ ತರ ನಾವು ಕೆಲಸಗಳು ಮಾಡಲ್ಲ. ಅವನ ತರ ನೆತನ್ಯಾಹು ಮತ್ತೆ ಡೊನಾಲ್ಡ್ ಟ್ರಂಪ್ ಏನಾದ್ರು ಒಂದು ವಾರ್ ಮಾಡಿ ಒಂದು ಅಟ್ಯಾಕ್ ಮಾಡಿ ಹೇಗೆ ಬಚ್ಚಿಟ್ಕೊಂತಾರೋ ನಮ್ಮ ರಕ್ತದಲ್ಲಿ ಆ ಥರ ಬಚ್ಚಿಟ್ಕೊಳೋದು ಏನೂ ಇಲ್ಲ. ನಮಗೇನಂದ್ರೆ ನಮ್ಮ ಶಿಯಾ ಸಮುದಾಯಕ್ಕೆ ನಮಗೆ ಅವ್ರಿಗೆ ಹೇಗೆ ನಮ್ಮ ಸುಪ್ರೀಂ ಲೀಡರ್ಸಿಗೆ ಸಾಯಿಸಿದಾರೋ ನಮಗೆ ಆ ಥರ ನಮಗೆ ನ್ಯಾಯ ಬೇಕು ಸರ್, ಅಷ್ಟೇ. ನಮ್ಮ ಮಕ್ಕಳನ್ನು ಹುಸೇನರನ್ನಾಗಿಸುತ್ತೇವೆ. ಶಿವಮೊಗ್ಗದ ಹೆಣ್ಣುಮಗಳು ಹೇಳ್ತಾ ಇದ್ದ ಮಾತು. ಹೋಗ್ತಾ ಹೋಗ್ತಾ ಒಂದು ಅಸೈನ್ಮೆಂಟ್ ಕೊಡ್ತೀನಿ ನಾನು. ಹುಸೇನ್ ಯಾರು? ಹಸನ್ ಹುಸೇನ್ರು ಯಾರು? ಅವರು ಹುತಾತ್ಮರಾಗಿದ್ದು ಹೇಗೆ? ಅವ್ರನ್ನ ಕೊಂದವರು ಯಾರು? ಖಮೇನಿಯನ್ನು ಅಮೇರಿಕಾ ಕೊಂದಿದ್ದನ್ನು ಹುಸೇನರ ಏನು ಬಲಿದಾನಕ್ಕೆ ಹೋಲಿಸುವುದು. ಯಾರು ಹುಸೇನ್? ಚೆಕ್ ಮಾಡ್ಕೊಂಡಿದ್ದೇವೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.